ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳಲು ಕರ್ನಾಟಕದ ರಾಜಕಾರಣಿಗಳು ಹಪಾಹಪಿಸಿದರು. ಪರಿಣಾಮ ಜನ ಬಂದು ಸೇರಿದ್ರು. ಪರಿಣಾಮ ಸತ್ರು. ಪರಿಣಾಮ ಸಿದ್ದರಾಮಯ್ಯ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಪರಿಹಾರದ ರೂಪದಲ್ಲಿ ಕೈ ತೊಳೆದುಕೊಂಡು ಕೃತಾರ್ಥರಾದರು. ಈಗ ಸರ್ಕಾರ ಕೈ ತೊಳ್ಕೋತು, ಪೊಲೀಸ್ನವ್ರ ಮೇಲೆ ಗೂಬೆ ಕೂರಿಸ್ತು, RCBನವ್ರು ಇನ್ಯಾರ ಮೇಲೋ ಗೂಬೆ ಕೂರಿಸ್ತು, ಮುಂದಕ್ಕೆ ಹೋಯ್ತು ತನ್ನ ಪಾಡಕ್ಕೆ ತಾನು. ಕತ್ತಿ ಕಾಯಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ರ ಹಾಗಾದ್ರೆ ನೀವೆಲ್ಲ ವಿಧಾನಸೌಧಕ್ಕೆ? ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಸಾವಿನ ಸಂಬಂಧ RCB KSCA ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸ್ತಾರಂತೆ ಸರ್ಕಾರ. ಇವತ್ತು ಸಂಪುಟ ಸಭೆಯಲ್ಲಿ ನ್ಯಾಯಮೂರ್ತಿಯವರು ಯಾರೋ ಕುನ್ನಾ ಅವರು ಕೊಟ್ಟಿದ್ದ ವರದಿನ ಒಪ್ಕೊಂಡಿದ್ದಾರಂತೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕ್ರಮಕ್ಕೆ ಮುಂದಾಗೋ ಸಾಧ್ಯತೆ ಅಂತೆ. ಇವರನ್ನು ಬಿಟ್ಟು, ಸರ್ಕಾರದವರನ್ನು ಬಿಟ್ಟು ಇನ್ನೆಲ್ಲರ ಮೇಲೂ ಕ್ರಮ ಇವ್ರ ಮೇಲಿಲ್ಲ. ಒಂದು PIL ಹಾಕಬೇಕು. ನಿಮ್ಮನ್ನು ಹೆಂಗೆ ತಪ್ಪಿಸೋದು ಅಂತ ಯಾಕೆ ಅಂತ ಹೇಳ್ತೀನಿ. ಕಾನೂನು ಪ್ರಕಾರ, ನಾಟ್ ಫಾರ್ ಲಾಜಿಕ್, ಕಾನೂನು ಪ್ರಕಾರ ಹೇಗೆ ದಿಸ್ ಸ್ಟೇಟ್ ಗೌರ್ನಮೆಂಟಲ್ಲಿರೋಂಥವ್ರನ್ನೆಲ್ಲರನ್ನೂ ಬುಕ್ ಮಾಡಬೇಕಿದ್ರಲ್ಲಿ ಅಂತ ಕಾರಣ ಅಂತ. ಸರಿ, ಮೊನ್ನೆ ಹೈಕೋರ್ಟ್ಗೆ ಸಲ್ಲಿಸಿದ ವರದಿನಲ್ಲಿ ಏನಾಯ್ತು? ಈಗ ಸಲ್ಲಿಸಿದ್ರಲ್ಲ, ಅದು ನ್ಯಾಯಾಲಯ ಹೇಳ್ತು ಬಹಿರಂಗ ಮಾಡಿಪ್ಪ ಅಂತ. ಹಾಗಾಗಿ ನಮಗೆಲ್ಲ ಸಿಗಾಕೋತದು. ಏನು ಹೇಳ್ತಾರೆ ಅದರಲ್ಲಿ? ಆ ವರದಿನಲ್ಲಿ ಕಾಲ್ ತುಳಿತಕ್ಕೆ RCB ಆಡಳಿತ ಹಾಗೂ ವಿರಾಟ್ ಕೊಹ್ಲಿ ನೀಡಿದ ಆಹ್ವಾನ ವಿಡಿಯೋ ಕಾರಣ ಅಂತ ಸರ್ಕಾರ ದೂರಿದೆಯಂತೆ. ಅವರೇ ನೇರ ಹೊಣೆ ಅಂತ DCM ಹಾಕ್ಕೊಂಡಿದ್ರಲ್ವಾ? ಹೌದು, ಬನ್ನಿ ಎಲ್ಲ ಬೇಕಾರೆ ವಿಧಾನಸೌಧದಲ್ಲಿ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ನೀವು ಚೀಫ್ ಮಿನಿಸ್ಟರ್ ಹಾಕಿದ್ರಲ್ವಾ? ಹೌದು. ಓಕೆ. ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ಅನುಮತಿ ಪಡೆಯದೆ ದಿಢೀರ್ ಕಾರ್ಯಕ್ರಮ ಘೋಷಣೆ ಮಾಡಿದ್ದರಿಂದ 3 ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರಿಬಿಟ್ರು. ಪೊಲೀಸರ ರೋಪ ಏನು ಕಂಡು ಬರ್ತಿಲ್ಲ ಅಂತ ಒಂದು ಕಡೆಯಲ್ಲಿ ಹೇಳುತ್ತೆ ಈ ಸರ್ಕಾರ. ಇನ್ನೊಂದು ಕಡೆ ಅವರು ಕ್ರಮ ತೆಗೆದುಕೊಂಡಿಲ್ಲ, ಅವ್ರ ಜವಾಬ್ದಾರಿ ನಿರ್ವಹಿಸಿಲ್ಲ, ಹಂಗಾಗಿ ಅವ್ರನ್ನ ಅಮಾನತು ಮಾಡಿದ್ದೇವೆ ಅಂತ ಇನ್ನೊಂದು ಕಡೆ ಬುರುಡ ಬಿಡ್ತಾರೆ. ಎಗರೋಗಕ್ಕೆ ಸಾಕ ಕೇಸ್ ಇಷ್ಟು ದ್ವಂದ್ವ ಇರಲಿ. ಈಗ ಅದರದ್ದು ವಿಚಾರಣೆ ನಡೀತಾ ಇದೆ. ಅದೇ ಅವ್ರದ್ದು IPS ಅಧಿಕಾರಿಗಳು ಕೋರ್ಟ್ಗೆ ಹೋಗಿದ್ದಾರಲ್ಲ, ಅವ್ರದ್ದು ಸಸ್ಪೆನ್ಷನನ್ನು ವಿರೋಧ ಮಾಡಿ ಅದಕ್ಕೆ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ನ್ಯಾಯಮೂರ್ತಿ SG ಪಂಡಿತ್ ಮತ್ತು TM ನಡಾಫ್ ಅವರು, ಏನ್ರಿ ಒಂದು ಗೆಲುವು, RCB ಗೆಲುವು ಇಷ್ಟೆಲ್ಲ ದುರಂತಕ್ಕೆ ಕಾರಣ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲಪ್ಪ ಅಂತ. ಖಂಡಿತ ಸರ್, ಯಾರೂ ಮಾಡಿರಲಿಲ್ಲ. ಆ ಪರಿಸ್ಥಿತಿ ತಂದುಬಿಟ್ರು ಎಲ್ಲ ಸೇರಿಕೊಂಡು, ಅಲ್ವಾ? ಸರಿಯಾಗಿ ಹಾಂ, ನಿಭಾಯಿಸಕ್ಕೆ ಬರಲಿಲ್ಲ ಇವ್ರ ಕೈ ಸರಿಯಾಗಿ. ಹೌದು, ಕರೆಕ್ಟ್. ಓಕೆ. ಸೊ ಏನು ಹೇಳ್ತಾರಂತೆ? ಕೊಹ್ಲಿ ವಿಡಿಯೋ ಇಂದ ಕಾರಣ. ಸೊ ಈಗ ಕೊಹ್ಲಿ A1 ಆಗಬೇಕಾ? ವಾಟ್ ಎಲ್ಸ್? ವೈ ಕೊಹ್ಲಿ ಕಾರಣ ಆಗೋದಾದರೆ ವಿಡಿಯೋ FIR ಅವ್ರ ಹೆಸರು ಇಲ್ವಲ್ಲ? RCB ಮ್ಯಾನೇಜ್ಮೆಂಟ್ ಮೇಲೆ ಮಾತ್ರ ಹಾಕಿದ್ದಾರೆ. ಅದರಲ್ಲಿ ಅವ್ನು ಯಾರೋ ಸೋಸ್ಲೆ ಡ್ಯಾಶು 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 ಲೈಟ್ ಬಾಯಿ ಕಾರ್ ಇಟ್ಕೊಂಡಿರೋರು ಯಾರ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಡಿದ್ದೀರಿ. ಯಾಕಂಗಾರೆ ಕೊಹ್ಲಿ FIR ನೇಮ್ ಇಲ್ಲ? ಈಗ ಹಂಗಾರೆ ಅಡಿಷ್ನಲ್ FIR ಮಾಡ್ತೀರಾ? ಕೊಹ್ಲಿ ನೇಮ್ ತೊಗೊಂಬಂದು ಯು ಹ್ಯಾವ್ ಟು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಿಕಾಸ್ ಆ ವರದಿ ಮಾಡ್ಸಕ್ಕೆ ನೀವು ಹೇಳಿದ್ದು, ವರದಿನ ಈಗ ಒಪ್ಪಿದ್ದೀರಿ ಕ್ಯಾಬಿನೆಟ್ಟಲ್ಲಿ. ಹೌದು, ಹೌದಲ್ಲ? ಅಂದಮೇಲೆ ಅವ್ರ ಮೇಲೂ ಹಾಕಬೇಕಾ ಸರ್? RCBಯಿಂದ ಏಕಪಕ್ಷೀಯವಾಗಿ ಸಾರ್ವಜನಿಕರಿಗೆ ಆಹ್ವಾನ. ಏಕಪಕ್ಷೀಯವಾಗಿ ಜೂನ್ 4ನೇ ತಾರೀಕು ಬೆಳಗ್ಗೆ 7 ಗಂಟೆ 1 ನಿಮಿಷಕ್ಕೆ RCBನವ್ರು ಜಾಲತಾಣದಲ್ಲಿ ಪೋಸ್ಟ್ ಮಾಡ್ಕೊಂಬಿಟ್ರು. ವಿಜಯೋತ್ಸವದ ಪೆರೇಡಿ ಉಚಿತ ಪ್ರವೇಶ ಬಗ್ಗೆ ಬರೀ ಅಲ್ಲ ಅಂತ 8 ಗಂಟೆಗೆ ಇನ್ನೊಂದು ಸರಿ ಹಾಕ್ಬಿಟ್ರು. ಜನ ನೋಡೋರು. ಅಭಿಮಾನಿಗಳಿಗೆ ಕೊಹ್ಲಿ ಆಹ್ವಾನ ಕೊಡುವ ವಿಡಿಯೋ ಕೂಡ ಅದನ್ನು ಹಂಚ್ಕೊಬಿಟ್ರು RCBನವರು. ಬರ್ರಿ ಎಲ್ಲ ಬರ್ರಿ ಅಂತ. ಅಭಿಮಾನಿಗಳ ಸಾಗರ ಬಂತು. 3 ಲಕ್ಷ ಅವ್ಯವಸ್ಥೆ ಆಯಿತು. ಸರಿ, ಮಧ್ಯಾಹ್ನ 3:15ಗೇನೋ ಆಯೋಜಕರು ಸಾಮಾಜಿಕ ಜಾಲತಾಣದಲ್ಲಿ ತಡವಾಗಿ ಒಂದು ಪ್ರಕಟಣೆ ಮಾಡಿ ಇಲ್ಲ ಪಾಸ್ಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಎಲ್ಲ ಗೋಜಲಾಯಿತು. ಡ್ಯಾಶು ಅಂತ ಸರ್ಕಾರ ಈ ವರದಿಯ ವಾದ, ಯಾರೋ ನ್ಯಾಯಮೂರ್ತಿಗಳ ವರದಿಯ ವಾದ, ಇದನ್ನು ಒಪ್ಪಿದ್ದಾರೆ ಇವರು. ಕರೆಕ್ಟ್? ಆಲ್ ರೈಟ್. ಹಾಂ, ಹೇಳಿ. ಈಗ ಸರ್, ಈಗ ವಿಧಾನಸೌಧದಲ್ಲಿ ಮಾಡಿದ ಕಾರ್ಯಕ್ರಮ ಅದು ಕರೆಕ್ಟಾಗಿ ನಡೀತು ಅನ್ನೋ ಕಾರಣಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ನೋಡಬೇಕಾಗತ್ತಾ ಸರ್? ನಲ್ಲೇ ಬರ್ತಿರೋದು. ಈಗ ಅಲ್ಲಿಗೆ ಬರ್ತೀವಿ. ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಏನಾಯಿತು ಏನಾಗಲಿಲ್ಲ ಅನ್ನೋ ಪ್ರಶ್ನೆ ಬೇರೆ, ಅದು ಬೇರೆ ವಿಚಾರ ಅಲ್ವಾ? ಪೊಲೀಸಿನವರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿದ್ದೀರಿ? ಇನ್ನು ಒಂದು ಕಡೆ ಅವ್ರ ಮೇಲೆ ತಪ್ಪಿಲ್ಲ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಕ್ರಮ ತಗೋತೀರಿ ಆಫೀಸರ್ ಮೇಲೆ ಅಂದರೆ ಅವರು ಪರ್ಮಿಷನ್ನೇ ಕೊಟ್ಟಿರಲಿಲ್ಲ, ಆದರೂ ತಯಾರಿ ಮಾಡ್ಕೊಂಡ್ಬಿಟ್ರು, ಆದರೂ ಸರಿಯಾಗಿ ಮಾಡಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಿ. ಕರೆಕ್ಟ್? ಫೇರ್. ಪೊಲೀಸರ ಪರ್ಮಿಷನ್ ಇಲ್ಲದಿದ್ದಾಗ ಯಾವುದಕ್ಕೆ ವಿಧಾನಸೌಧದ ಕಾರ್ಯಕ್ರಮಕ್ಕಾರೋ ಆಗಲಿ KSCA ಕಾರ್ಯಕ್ರಮಕ್ಕಾರೋ ಆಗಲಿ
ಸರ್ಕಾರ ಅಂದರೆ ಪೊಲೀಸರು ಅಂದರೆ ಯಾರು? ಸರ್ಕಾರದ ಒಂದು ಭಾಗ. ಭಾಗ. ಅವರ ಅನುಮತಿ ಇಲ್ಲದೆ ಅವರು ಅಲ್ಲಿ KSCಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಸರ್ಕಾರವನ್ನು ಅಥವಾ ಅದರ ಅಂಗಸಂಸ್ಥೆಯಾದ ಪೊಲೀಸನ್ನು ಧಿಕ್ಕರಿಸಿ ಅಂತಂದಾಗ ಚೀಫ್ ಮಿನಿಸ್ಟರು ಮತ್ತು ಮಂತ್ರಿಮಂಡಲ ಅಂತಹ ಧಿಕ್ಕಾರ ಹಾಕಿದ ಜನರ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಕಾರ್ಯಕ್ರಮ ಯಾಕೆ ಮಾಡಿದ್ರಿ ನೀವು? ನೀವು ಯಾಕೆ ಹೋದ್ರಿ ಆ ಕಾರ್ಯಕ್ರಮಕ್ಕೆ? ನೀವು ಹೋಗಬಾರ್ದಿತ್ತಲ್ಲ. ಮೊನ್ನೆ ಪ್ರೋಟೋಕಾಲ್ನಲ್ಲಿ ಕಾಗದ ಬರೆದ್ರಿ ಅಲ್ಲ ನೀವು ಪ್ರೈಮ್ ಮಿನಿಸ್ಟರ್ಗೆ ಅಥವಾ ನಿತಿನ್ ಗಡ್ಕರಿ? ಇಲ್ಲಿ ಅನ್ನಿಸ್ಲಿಲ್ಲ ನಿಮ್ಗದು? ಪರ್ಮಿಷನ್ನೇ ತಗೊಳ್ಳದೇ ಇರೋ ಗಿರಾಕಿಗಳನ್ನು ನಾವು ಕರ್ಕೊಂಬಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲಿಲ್ಲ ಹಂಗಾರೆ? ಹಲವು ವರ್ಷಗಳ ಬಳಿಕ ಇದು ಆಗಿದೆ. ಅಯ್ಯ, 1000 ವರ್ಷ ಆಗಲಿ, ನನಗೇನು ಹೋಗಬೇಕು? ನಿಮ್ಗೆ ಅನ್ನಿಸ್ಲಿಲ್ಲ? ಅದು ತಪ್ಪಲ್ವಾ? ಅದು ಅಪರಾಧ ಅಲ್ಲ, ಅದು ಕ್ರೈಮ್ ಅಲ್ಲ. ಅಲ್ಲಿ ರೈಟ್, ಬಿಟ್ಬಿಡೋಣ ಅದನ್ನು, ಅಲ್ಲಿಗೇನೇನೆ ಬೇಕಾರೆ. ಅಲ್ಲಿಂದ ಮುಂದಕ್ಕೆ ಅನುಮತಿಯೇ ಇಲ್ಲದ KSCA ಕಾರ್ಯಕ್ರಮದಲ್ಲಿ DCM ಹೋಗಿ ಭಾಗಿಯಾದ್ರಲ್ಲ, ಹಾಗಾದರೆ ಅದು ಅಪರಾಧ ಅಲ್ಲ, ಅದು ಆರೋಪ ಅಲ್ಲ. ನಾಟ್ ಪರ್ಮಿಟೆಡ್ ಕಾರ್ಯಕ್ರಮಕ್ಕೆ DCM ಹೋಗೋದು, ಶಿವಕುಮಾರ್ ಆಗಿ ಹೋಗೋದು ಬೇರೆ, ಅಥವಾ ಸಿದ್ದರಾಮಯ್ಯ ಆಗಿ ಹೋಗೋದು ಬೇರೆ. ಸರ್ಕಾರದ ಭಾಗವಾಗಿ ಇವರು ಹಾಗೆ ಅದು ಅಪರಾಧಿ ಅಲ್ಲ, ಅದು ಆರೋಪ ಆಗಲ್ಲ, ಅದು ತಪ್ಪಾಗಲ್ಲ. ಅದು ಪರ್ಮಿಷನ್ ಕೊಡದಿರೋ ಪೊಲೀಸ್ನವರು ಅದನ್ನು ಪರ್ಮಿಷನ್ ಇಲ್ದಿದ್ರು ಅಲ್ಲಿ ಇದು ಹಾಕಬೇಕಿತ್ತು, ಏನು ಸೆಕ್ಷನ್ ಹಾಕಬೇಕಿತ್ತು ಅಂತೆಲ್ಲ ಭಂಡವಾದವನ್ನು ಮಾಡುತ್ತಿರುವಂತಹ ಕಚಡ ಸರ್ಕಾರದಲ್ಲಿ ಇದು ಯಾರು ಅಂತ ನನಗೆ ಗೊತ್ತಿಲ್ಲ. ಅವರುಗಳು ಆ ಥರ ಎಲ್ಲ ವಾದ ಮಾಡ್ತೀರಂತೆ. ಅದೆಲ್ಲ ಮಾಡಲಿಲ್ಲ ಅಂತ ಹೇಳ್ತಿರೋ ನೀವು, ನಿಮ್ಗೆ ಹೊಳಿಬಾರ್ದಾಗಿತ್ತಾಗ? ಹಾಗಾದರೆ ಈಗ ಇವ್ರ ಮೇಲೆ FIR ಮಾಡ್ತೀರಾ, DCM ಮೇಲೆ ಭಾಗಿ ಅಂತ? ಇನ್ವೈಟ್ ಕೊಟ್ಟ ಇವರು ಕೂಡ ಪಾಲ್ದಾರೆ. ವಿಡಿಯೋ ಹಾಕಿ ಬಾ 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 ಅಂತ ಕರೆದ ಕೊಯ್ಲಿ ಕಾರಣ ಆಗೋದಾದರೆ, ಅದೇ ನಿಮ್ಮ ಟ್ವೀಟ್ಗಳಲ್ಲಿ ಚೀಫ್ ಮಿನಿಸ್ಟರು DCM ಟ್ವೀಟ್ ಮಾಡ್ಕೊಂಡು ಹಾಕಿದ್ರಲ್ಲ, ಕಾರ್ಯಕ್ರಮ ಇದೆ ಬನ್ನಿ 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 ಅಂತ. ಎಲ್ಲಿಗೆ? ವಿಧಾನಸೌಧದ ಮುಂಭಾಗದಕ್ಕೆ. ವೇರ್ ದಿ ಸೋ ಕಾಲ್ಡ್ ಅಕ್ಯೂಸ್ಡ್ ಹ್ಯಾವ್ ನಾಟ್ ಟೇಕನ್ ಪರ್ಮಿಷನ್ ಫಾರ್ ದಿ ನೆಕ್ಸ್ಟ್ ಫಂಕ್ಷನ್ ಅಲ್ಲಿ. ಆಮೇಲೆ ವಿಧಾನಸೌಧ ಕಾರ್ಯಕ್ರಮದಲ್ಲೂ ಕೂಡ ಇವರು ಹೇಳ್ತಾರೆ, ಸರ್ ಇಲ್ಲಿ ಜಾಸ್ತಿ ಜನ ಸೇರಬೇಡಿ, ಅಲ್ಲಿ ಹೋಗಿ ಅಲ್ಲಿ ಬರ್ತಾರೆ. ಎಕ್ಸಾಕ್ಟ್ಲಿ ತಾನೇ? ಹಾಗಿದ್ದಾಗ ನಿಮ್ಮ ಮೇಲೆ ಯಾಕೆ FIR ಆಗಬಾರ್ದು? ನಿಮ್ಮ ಮೇಲೆ ಯಾಕೆ FIR ಆಗಿಲ್ಲ? ಹಾಗಾದರೆ ಘನತೆವೆತ್ತ ಸರ್ಕಾರ ಕೊಹ್ಲಿ ವಿರುದ್ಧ FIR ಅನ್ನು ಮಾಡುತ್ತೋ ಮಾಡಲ್ವೋ, ಅಥವಾ ಅವರನ್ನು ಆರೋಪಿಯಾಗಿ ತಂದು ನಿಲ್ಲಿಸ್ತಾರೋ ಗೊತ್ತಿಲ್ಲ ನನಗೆ. ವರದಿಯಲ್ಲಿ ಹೀಗಿದೆ ಅಂತ ಸರ್ಕಾರ ಒಪ್ಪಿರೋ ವರದಿ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ನೋ ಐಡಿಯಾ, ನನಗೆ ಗೊತ್ತಿಲ್ಲ. ಮತ್ತು ಪೊಲೀಸರು ವಿಚಾರದಲ್ಲೂ ಕೂಡ ದ್ವಂದ್ವ ನಿಲುವು ತೋರಿಸ್ತಾ ಇದ್ದಾರೆ. ಒಂದು ಕಡೆ ಗಲಭೆ ಆಗ್ಬಿಡ್ತಿತ್ತು ಅವ್ರು ಆ ರೀತಿ ಅವಕಾಶ ಮಾಡಿಕೊಡದೆ ಹೋಗಿದ್ದಿದ್ರೆ ಅಂತ. ಅದು ಸರಿ ಇದೆ ಅನ್ಸತ್ತೆ ನನಗದು. ಸರ್ಕಾರದ ವರದಿ ಅಲ್ಲ ಅದು, ಕುನ್ನಾ ಕೊಟ್ಟಿರೋ ವರದಿಯಲ್ಲಿ ಅವರು ಹೇಳಿರೋದು ಸರಿ ಇದೆ. ಇಟ್ ಈಸ್ ಕರೆಕ್ಟ್. ಲಾಸ್ಟ್ ಮಿನಿಟಲ್ಲಿ 3 ಲಕ್ಷ 4 ಲಕ್ಷ ಜನ ಬಂದಾಗ ಏನಾದರೂ ನೀವು ಅಬ್ರಪ್ಟಾಗಿ ಕ್ಯಾನ್ಸಲ್ ಮಾಡಿದ್ದಿದ್ದಾರೆ, ಅವತ್ತಿದ್ದಂತಹ ಯುವ ಗುಂಪದು ಭಾಳ ಯಂಗ್ ಇತ್ತದು, ಆ ಕ್ರೌಡ್. ಅದು ನಮಗೆ ಗೊತ್ತಿಲ್ಲ ಏನು ಮಾಡ್ತಿತ್ತು ಆ ಕ್ರೌಡ್ ಅಂತ, ಆ ಜೋಶಲ್ಲಿ ಇದ್ದಿದ್ದು ಕ್ರೌಡು. ವಿ ಹ್ಯಾವ್ ನೋ ಐಡಿಯಾ. ಹಾಗಾಗಿ ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಇಟ್. ಅದನ್ನು ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ